ಸರಗೂರು ತಾಲೂಕಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ಜಯಂತಿ ಕಾರ್ಯಕ್ರಮವನ್ನು ಸಮಾಜದ ಮುಖಂಡರು ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿ ಜೊತೆಗೂಡಿ ಅಮರಶಿಲ್ಪಿ ಜಕಣಾಚಾರ್ಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಗೌರವಾಧ್ಯಕ್ಷರಾದ ರವಿರವರು ಮಾತನಾಡಿದರು. ನಂತರ ಶಿಲ್ಪಿಗಳಾದ ಅನಿಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರಿ, ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿ, ತಾಲೂಕು ಆಡಳಿತಾಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಸ್ವಾಮಿ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಶಿವಕುಮಾರ್, ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷ ಜಿ ರವಿ, ಟೌನ್ ಅಧ್ಯಕ್ಷ ನಟರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನೇತೃತ್ವದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಏಳಿಗೆಗೋಸ್ಕರ ನಾವೆಲ್ಲ ಕಾಯಕ ಸಮಾಜದವರು ಏಳಿಗೆಗೋಸ್ಕರ ನಾವು ಮೊದಲು ವಿಶ್ವಕರ್ಮ ಸಮಾಜದ ಪರವಾಗಿ ಹೋರಾಟನ ಪ್ರಾರಂಭ ಮಾಡಿದ್ವಿ. ಯಾಕೆಂದರೆ ನಿರಂತರವಾಗಿ ನಾನು 1992ರಲ್ಲಿ ನನ್ನ ಡಿಗ್ರಿ ಕಾಲೇಜಿಗೆ ಕೋಟೆಗೆ ಹೋಗ್ತಾ ಇದ್ದೆ. ನಾನು BA ಹೋಗ್ಬೇಕಾದ್ರೆ ನಮ್ಮ ಸಂಘನ ಹಿರಿಯರೆಲ್ಲ ಸೇರಿ ನನ್ನಲ್ಲಿ ಹಿಡಿದಾಕಿದ್ರು. ಈ ಬರ್ಬೇಕಪ್ಪ, ನಿಮಗೆ ನನಗೇನು ಗೊತ್ತಿಲ್ಲ, ಆಗ ನಾವೆಲ್ಲ ಓದೋ ಸ್ವಲ್ಪ ವಿದ್ಯಾರ್ಥಿಗಳ ಸಂದರ್ಭ. ಆ ಸಂದರ್ಭದಲ್ಲೇ ನನ್ನ ಕರ್ಕೋಗಿ ಸಮಾಜದ ವಿಚಾರಗಳ ಬಗ್ಗೆ ತಿಳಿಸಿ ನನಗೊಂದು ಅಧಿಕಾರನ ಕೊಟ್ಟು ತೋರಿಸಿದ್ರು. ನನಗಾಗಿ ಸಮಾಜ ಏನು ಅಂತ ನಾವೆಲ್ಲ ಸ್ವಲ್ಪ ವಿದ್ಯಾರ್ಥಿಗಳು ಓಡಾಡ್ತಿದ್ದವರು ಸಂಘ ಸಂಸ್ಥೆಯಲ್ಲಿ. ಇದು ನಾವು ಜವಾಬ್ದಾರಿ ಕೊಟ್ಟಾಗ ನಾವು ನಿಭಾಯಿಸ್ಕೊಂಡು ಬಂದಿದ್ವಿ. ಕಾಲಕ್ರಮೇಣ ತಾಲೂಕಲ್ಲಿ ಒಂದು ಸಮಾಜನ ಹುಟ್ಟಾಕಿ 2002 JP ನಂಜುಂಡಿಯವರು ಒಂದು ಪ್ರಾರಂಭ, ಅವರು ನಮ್ಮ ಸಂಘಕ್ಕೆ ನಾವು ಯಾರು ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಪ್ರಾರಂಭ ಅವರಿಂದ ನಮ್ಮ ಸಮಾಜ ಏನು ಮನೆಯಲ್ಲೆಲ್ಲ ಅವರವ್ರ ಪಾಳಿ ಕುಡಿದಿದ್ರು ತಂದೆಲ್ಲ ಸಮಾಜ ಹೆಸರುಗಳು ನಮಗೆಲ್ಲ ಹೋರಾಟ ಮಾಡಿ ನಮ್ಮ ಏನಿದೆ ಹಕ್ಕುಗಳನ್ನ ಪಡಿಬೇಕು ಅಂತೇಳಿ ನಮ್ಮೆಲ್ಲ ಸಂಘಟನೆ ಮಾಡಿ 2015 ನಮಗೆ ಒಂದು ವಿಶ್ವಕರ್ಮ ಜಯಂತಿನೂ ಸಹ ಆಚರಣೆ ಮಾಡೋದಕ್ಕೆ ಸರ್ಕಾರ ವತಿಯಿಂದ ಇದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾವು ಸಭೆಯಲ್ಲಿ ಭಾಗವಹಿಸಿದ್ದು ತಿಂಟಿದ್ವಿ. ನಾವು ರಜೆ ಘೋಷಣೆ ಮಾಡಬೇಕು ಎಲ್ಲ ಮಾಡಿ ಒತ್ತಾಯ ಮಾಡಿದಾಗ ಬೇಡ ಯಾವುದೇ ಕಾರಣಕ್ಕೂ ನಾವು ರಜೆಯನ್ನು ಬೇಡ ಕಂಡ್ವಿ. ಆಡಳಿತ ಕುಂಠಿತ ಆಗುತ್ತೆ. ನಾವು ಎಷ್ಟೋ ಸರ್ಕಾರ ಒಂದು ದಿನ ರಜೆ ಮಾಡೋದು ಎಷ್ಟು ಲಾಸ್ ಆಗುತ್ತೆ ಅಂತ ನಮ್ಮ ಅಂಕಿಅಂಶ ಸಾಕಷ್ಟು ಮಾಡಿ ಕೆಲಸ ಮಾಡುವಾಗ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇಲ್ದಿರೋರು ಬಂದು ಇದಕ್ಕೆ ಎಷ್ಟು kg ಉಪಯೋಗಿಸ್ತೀರಾ, ಇದಕ್ಕೆ ಎಷ್ಟು ಸಿಮೆಂಟ್ ಉಪಯೋಗಿಸ್ತೀರಾ ಅಂತ ಹೇಳ್ತೀರಾ. ಕೆಲಸದ್ದು ಪರಿಶ್ರಮ ಏನಿರುತ್ತೆ ಅದನ್ನು ಗುರುತಿಸ್ತಿಲ್ಲ ಅವರು. ಇಷ್ಟು ತೂಕ ಅಂತೇಳಿ ಎಷ್ಟು kg ಸಿಮೆಂಟಲ್ಲಿ ಆಗುತ್ತಲ್ಲ, ಆಯಿತು ಇನ್ನೊಂದೆರಡು kg ಸಿಮೆಂಟು, ಇನ್ನೊಂದೆರಡು ಬ್ಯಾಗ್ ಸಿಮೆಂಟ್ ನೀವು ಮಾಡಿ ಅಂತಂದರೆ ಮಾಡೋಕ್ಕಾಗಲ್ಲ ಅವ್ರಿಗೆ. ಈ ರೀತಿ ಎಲ್ಲ ಕೆಲವೊಂದು ಕ್ರಿಟಿಸಿಸಮ್ ಇರುತ್ತೆ, ಇನ್ನೊಂದಿರುತ್ತೆ. ಅದ್ರ ಜೊತೆ ಕೆಲಸ ಮುಗಿದ ಮೇಲೆ ಇದರಲ್ಲಿ ಈ ಮಣ್ಣಲ್ಲಿ ಈ ಥರ ಕೆಲಸ ರೂಪ ಬಂತಲ್ಲ ಅಂತ ಆಗ ಖುಷಿ ಪಡೋರು ಅಂಥವೆಲ್ಲ ಇತ್ತು. ಕೈ ಬಿಡದೆ ಈ ಕೆಲಸಗಳನ್ನ ನಮಗೆ ಅದು ಭಗವಂತ ಕೊಟ್ಟಿರೋ ಕಲೆ ಅದು. ನಾನು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನನಗೆ ಅಡ್ವರ್ಟೈಸ್ಮೆಂಟ್ ವರ್ಕ್ ಮಾಡ್ತಾ ಇದ್ದವನು ನಾನು. ಆಮೇಲೆ ಈ ಕೆಲಸ ಶುರು ಮಾಡಿದ್ಮೇಲೆ ಸಾಕಷ್ಟು ಕೆಲಸಗಳು ಮಾಡಿ ಇದರಲ್ಲಿ ಒಂದು ಮನಸ್ಸಿಗೊಂದು ತೃಪ್ತಿ ಸಿಗುತ್ತೆ. ಹಂಗಾಗಿ ಇದು ಒಳ್ಳೆ ಹೌದು. ಹಾರ್ಡಿಂಗ್ ಸರ್ಕಲಲ್ಲಿ ಅದು ಓಡಾಡೋಕ್ಕಾಗ್ತಿರ್ಲಿಲ್ಲ ಜನ. ಆ ಜಾಗನ ಈಗ ಒಂದು ಸೆಲ್ಫಿ ಪಾಯಿಂಟ್ ಮಾಡಿ ನಾವು ನಮ್ಮ ಮೈಸೂರು ಅಂತೇಳಿ ಮಾಡಿದ್ಮೇಲೆ ಈಗ ಅದು ಭಾಳ ಚೆನ್ನಾಗಾಗಿದೆ. ಅದು ಅಷ್ಟು ಬೃಹತ್ಕಾರದ ಒಂದು ವಾಟರ್ ಫಾಲ್ಸ್ ಮಾಡಿ ಅಲ್ಲಿ ಎಲ್ಲ ಬಂಡೆಗಳು ಟೌನ್ ಹಾಲಾಗಿ ಎಲ್ಲ ಹಾಕಿದ್ದೆಲ್ಲ ಮಣ್ಣೆಲ್ಲ ತಗೊಂಬಂದಲ್ಲಿ ದೀಪ ಮಾಡಿ ಅಲ್ಲೆಲ್ಲ ಗಾರ್ಡನ್ ಮಾಡಿಸಿ ಆನೆಗಳು ನಿಲ್ಲಿಸಿ ಅರುಣ್ ಯೋಗಿರಾಜ ಎದುರುಗಡೆ ಜಯಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚ್ಯೂ ಮಾಡಿದ್ರು. ನಾವು ಈ ಕಡೆ ಕೆಲಸ ಮಾಡಿದ್ವಿ. ಅದನ್ನು ಈಗ ಸರ್ಕಲ್ ಹೋದ್ರೇ ಮೈಸೂರಿಗೆ ಒಂದು ಫಾರಿನರ್ಸ್ ಬರಲಿ ಯಾರು ಬರಲಿ ಎಲ್ಲರೂ ಒಂದು ಸೆಲ್ಫಿ ಝೋನ್ ಆಗಿದೆ.